ಬೇರೆ ಏನು ಅಂದಿಲ್ಲ. ಆ ರೀತಿ ಹೇಳಿಕೆ ನೀವು ಎಲ್ಲಿ ನಾನು ಯಾವ ಪತ್ರಿಕೆಗೂ ನನ್ನ ಗಮನಕ್ಕೆ ಬಂದು ಬಂದಿಲ್ಲ ಸರ್. ಆ ಥರ ನಮ್ಮದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ ಅನ್ನುವಂಥದ್ದು ಮಾಡಿಲ್ಲ. ಇಲ್ಲಾಂದರೆ ತ್ರಿವಳಿ ತಿಲಾಕ್ ಅವ್ರು ಮಾಡ್ತಿರ್ಲಿಲ್ಲ ಮೋದಿಯವರು. ಮುಸಲ್ಮಾನ ಅಲ್ಪಸಂಖ್ಯಾತ ಮಹಿಳೆಯರ ತೊಂದರೆಯನ್ನು ಇಲ್ಲಿವರೆಗೆ ಕಾಂಗ್ರೆಸ್ ಅವ್ರ ಗಮನಕ್ಕೆ ಬಂದಿರಲಿಲ್ಲ. ಕಾಂಗ್ರೆಸ್ದವರಿಗೆ ಎಲ್ಲಿವರೆಗೆ ಬಂದಿರಲಿಲ್ಲ, ಅದನ್ನು ಮೋದಿಯವರು ಗಮನಿಸಿದ್ರು. ಅಲ್ಪಸಂಖ್ಯಾತರ ಹೆಣ್ಮಕ್ಳಿಗೆ ಇದು ಹಿಂಸೆ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ, ಇವರೇ ತ್ರಿವಳಿ ತಲಾಖದಿಂದ ಇದು ಆಗ್ತಾ ಅನ್ನೋಂಥದ್ದು ಅದನ್ನು ರದ್ದು ಮಾಡಿ ಕಾನೂನು ಮಾಡಿದ್ರು ನರೇಂದ್ರ ಮೋದಿಯವರು. ಅದ್ರ ಬಗ್ಗೆ ಕಾಂಗ್ರೆಸ್ದವ್ರು ಇನ್ನೂರು ಅಲ್ಪಸಂಖ್ಯಾತರನ್ನ ಮತಗಳನ್ನು ಬೇರೆ ಮಾಡಿ ಪಡೆಯುವಂಥ ಪ್ರಯತ್ನ ಮಾಡಿದ್ರು. ಅವ್ರಿಗೆ ಒಳ್ಳೇದು ಮಾಡಿಲ್ಲ ಅವರು ನೋಡಿ ದೇಶದಲ್ಲಿ. ಅವ್ರಿಗೆ ಒಳ್ಳೆ ಮಾಡಿದ್ರು ನರೇಂದ್ರ ಮೋದಿಯವರು ಅನ್ನೋದು ಕೂಡ ತಮ್ಮ ಗಮನಕ್ಕೆ ಬರುತ್ತೆ. ಇನ್ನೂ ಹೇಳಿಕೆಗಳನ್ನ ನಾವು ಹೇಳಿಕೆಗಳನ್ನ ನಾನು ನೋಡಿಲ್ಲ. ನನ್ನ ಗಮನಕ್ಕೆ ಯಾವ ವಿಷಯ ಬಂದಿಲ್ಲ. ತಪ್ಪು ಹೇಳೋದು, ನಾನು ಪತ್ರಿಕೆ ಬೆಳಗ್ಗೆ ಓದ್ತೀನಿ, ಡೈಲಿ ಓದಾಗ ಈ ವಿಷಯಗಳು ಬಂದಿಲ್ಲ. ಅತಿರೇ ಯಾವ ರೀತಿ ಹೇಳಿಕೆ ಕೊಟ್ಟರೆ ನನಗೆ ಅನಿಸಿಲ್ಲ. ಇವರು ಕೂಡ ಅಂಬೇಡ್ಕರ್ ಸರ್ಕಾರದಲ್ಲಿ ಅಲ್ಪಸಂಖ್ಯಾತರ ಮತಗಳು ಹಾಕಲಕ್ಕ ಇಲ್ಲ ಬಿಡಲ್ಲಕ್ಕ ಇಲ್ಲ, ಆ ರೀತಿ ಹೇಳಿಲ್ಲ. ಒತ್ತಾಯಪೂರ್ವಕವಾಗಿ ನಾನು ಮತ ಕೇಳಂಗಿಲ್ಲ ತಿಳಿಯೋರು. ನಮ್ಮ ರಮೇಶ್ ಜಿಗಿನ್ ಸಾಹೇಬ್ರದ್ದು ಒಂದು ತತ್ವ ಏನಂದ್ರೆ, ಯಾರಿಗೆ ಹಿಂಸೆ ಕೊಟ್ಟು ನೀವು ಹಾಕೇಬೇಕು ಅಂತ ಹೇಳಿ ಹೇಳಂಗಿಲ್ಲ. ಮದುವೆ ಮಾಡ್ತಾರೆ, ಹಾಕ್ರಿ ಹಾಕಂಗಿಲ್ಲ ಅಂದ್ರೆ ಏನು ಮಾಡೋದು ಅವರಿಗೆ? ಹಾಗೆ ಅಂದಿಲ್ಲ ಅವರು. ಒತ್ತಾಯಪೂರ್ವಕವಾಗಿ ನಾನು ಕೇಳಂಗಿಲ್ಲ, ಎಲ್ಲರಿಗೂ ನಾನು ವಿನಂತಿ ಮಾಡ್ತೀನಿ ಮತ ಹಾಕ್ರಿ ಅಂತ ಇಷ್ಟ ಅಂದರು. ಅವ್ರು ಬೇಡ ತಂದಿಲ್ಲ, ಯಾರಿಗೆ ಕೇಳಂಗಿಲ್ಲ ತಂದಿಲ್ಲ. ಹಂಗೆ ಯಾರೋ ತಪ್ಪು ಸಂದೇಶವನ್ನು ಕಳಿಸ್ಬಾರ್ದು. ರೈಟ್ ಸಮುದಾಯದವರು ಈ ಸರಿ ಹೋಗುದಿಲ್ಲ, ಯಾಕಂದ್ರೆ ಅಂಬಾಣಿಯಲ್ಲಿ ಅಷ್ಟಕ್ಕೆ 2-3 ಸರಿ ನಿಂತರೂ ನಾವು ಜನಿತ ಮುಂದಾದ್ವಿ. ಮತದಾರ ಅಭಿಪ್ರಾಯಗಳು ಅಲ್ವಾ ಥರ ಅಂತ ಹೇಳ್ತಿರ್ತಾರೆ. ಕೆಲವ್ರು ಹಂಗೆ ಹೇಳ್ತಾರೆ, ಕೆಲವರು ರೈಟು ಲೆಫ್ಟ್ ನಮ್ಗೆ ಸಂಬಂಧ ಇಲ್ಲ, ನಾವೆಲ್ಲರೂ ಒಕ್ಕಟ್ಟಾಗಿದ್ದೀವಿ. ಆಯಾ ಪಾರ್ಟಿ ಆಯಾವ್ರದ್ದು ಅವ್ರ ಅಭಿಮಾನ, ಅವ್ರ ನಿರ್ಧಾರಗಳು ಅವ್ರಿಗೆ ಬಿಟ್ಟಿದ್ದು ಅನ್ನೋದು ಭಾಳಷ್ಟು ಜನ ನಮ್ಮಲ್ಲಿ ದಲಿತರು ಎಲ್ಲ ಅಂದರೆ ಲೆಫ್ಟ್ ರೈಟ್ ಎಲ್ಲ ರೀತಿ ನಮ್ಮ ನಾಯಕರು ಇದ್ದಾರೆ, ಕಾರ್ಯಕರ್ತರು ಇದ್ದಾರೆ, ಮತದಾರರು ಇದ್ದಾರೆ. ಆ ನಿರ್ಧಾರ ಬಿಟ್ಟು ಇದನ್ನು ಜಾತಿ ರಾಜಕಾರಣ ಮಾಡಿಕೊಂಡು ಇದನ್ನೇ ಒಂದು ಅಸ್ತ್ರ ಇಟ್ಕೊಂಡು ಆ ದಲಿತ ಸಮುದಾಯವನ್ನು ಹೊಡೆಯುವಂಥ ಪ್ರಯತ್ನ ಆಗಬಾರ್ದು. ಯಾರಿಂದೂ ಕೂಡ ದಲಿತ ಸಮುದಾಯದ ಹೊಡೆಯುವಂಥ ಪ್ರಯತ್ನ ಆಗಬಾರ್ದು ಅನ್ನೋಂಥದ್ದು ನಮ್ಮ ಸನ್ಮಾನ ರಮೇಶ್ ಜಿಗಿನ್ ಸಾಹೇಬ್ರೆ ಮಧ್ಯೆ ನಿಮ್ಗೆ ವಿನಂತಿ ಮಾಡಿದ್ರೆ, ತಮ್ಮ ಮುಖಾಂತರ ವಿನಂತಿ ಮಾಡ್ಯಾರ. ಈ ಚುನಾವಣೆ ಬರ್ತಾವ ಹೋಗ್ತಿರ್ತಾವ, ಅದು ಇದನ್ನೇ ಒಂದು ಮುಂದಿಟ್ಕೊಂಡು ಯಾರು ಕೂಡ ಆಗಬಾರ್ದು. ಎಲ್ಲೂ ದಲಿತರು ಕೂಡ ಒಂದಾಗಿರಬೇಕು. ಅವರು ಈ ಮನುಷ್ಯ ಯಾವ ಬೇಸಿಗೆ ನಾವು ಮತ ಹಾಕಬೇಕು, ಯಾವ ಪಕ್ಷಕ್ಕೆ ಹಾಕಬೇಕು ಅನ್ನೋ ಸ್ವತಂತ್ರ ಆಗಿದ್ರೆ ಎಲ್ಲ ಪಕ್ಷ ಎಲ್ಲ ಸಮುದಾಯದ ಜನರು ಕೂಡ ನಮ್ಮ ಪಕ್ಷಕ್ಕೆ ನಮ್ಮ ಅಭ್ಯರ್ಥಿಗಳಿಗೆ ಬೆಂಬಲ ಇದೆ ಅನ್ನೋಂಥ ವಿಶ್ವಾಸ ಇದೆ. ಬಿಜೆಪಿಯಲ್ಲಿ ರೈಟ್ ಕಮ್ಯುನಿಟಿಗೆ ಅವರು ಲೋಕಸಭಾ ಚುನಾವಣೆಯಲ್ಲಿ ಸಕ್ರಿಯ ಆದ್ಮೇಲೆ ಪಟ್ಟಣ ಶೆಟ್ಟರು ಚುನಾವಣೆಯಲ್ಲಿ ಸ್ವಲ್ಪ ದೂರ ಹೋಗಿದ್ದಾರೆ ಅಂತ ಕೇಳ್ಬೋದು. ನಾನು ಇನ್ಯಾಕೆ ಕೇಳಲಾಗಿರೋದು ಅದ್ರ ಜೊತೆ ನಾನೇ ಕೇಳ್ತಿದ್ದೆ ಅಲ್ರಿ. ಅವರು ಬಿಜೆಪಿ ಚುನಾವಣೆ ಬಹಿರಂಗವಾಗಿ ಎಲ್ಲ ಕಡೆ ತಿರುಗಾಡಿ ಮಾಡ್ತಾರೆ ಜಿಲ್ಲೆಯಲ್ಲಿ, ನಾನು ಕೂಡ ಮಾಡ್ತಾ ಇದ್ದೀನಿ. ದಿನ ಇರ್ಬೇಕು, ನಾನು ದೂರ ಹೋಗಿಲ್ಲ. ಇಲ್ಲೇ ಆಫೀಸ್ನಾಗ ಪ್ರೆಸ್ ಮೀಟ್ ಇವತ್ತು ನಿನ್ನೆ ನಾನು ಇಂಡಿಗೆ ಹೋಗಿ ಮನೆ ಇಂಡಿಗೆ ಹೋಗಿದ್ದೆ 2 ಸಲ. ಬಿಜಾಪುರ ನಗರದಲ್ಲಿ ನಿನ್ನೆ ಮಾಡಿದ್ದೀವಿ ನಾವು ಜಿಗಿನ್ ಸಾಹೇಬ್ ಕೂಡ ನಾವು ಒಟ್ಟಾಗಿದ್ದೀವಿ. ಜಿಗಿನ್ ಸಾಹೇಬ್ರ ಭಾರತೀಯ ಜನತಾ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಒಂದು ಒಡಕು ಇಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳ್ತಾರೆ. ಅವ್ರು ಬಂದಿದ್ದು ನಮಗೇನಿಲ್ಲ, ನಮಗೇನು ಸಂತೋಷ ಇದೆ. ನಾವೇನು ಅವ್ರು ಬಂದು ಕೆಲಸ ಮಾಡಿದವರು ನಮ್ಮ ಪಕ್ಷದ ಒಬ್ಬ ಶಾಸಕರಿದ್ದಾರೆ, ಅವ್ರಿಗೂ ಕರ್ತವ್ಯ ಬಂದು ಮಾಡಿ ಮಾಡ್ತಾ ಇದ್ದಾರೆ. ನಾನು ಒಬ್ಬ ಪಕ್ಷದ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತರಾದ್ದೀನಿ. ಇವತ್ತು ನನಗೆ ಯಾವುದೇ ಜವಾಬ್ದಾರಿ ಇರ್ತಿದ್ದು ಕೂಡ ಪಕ್ಷ ನನಗೆ ಏನೇನು ಹೇಳಿದ 18 ದಿವಸಗಳಿಂದ ಸಕ್ರಿಯವಾಗಿ ನಾನು ಚುನಾವಣೆ ಇದ್ದೀನಿ. ಅವ್ರು ಬಂದಾರ ನಾನು ದೂರ ಹೋಗಿಲ್ಲ. ನಾ ಬರ್ತೀನ, ನಾ ಬಂದಿಲ್ಲ ಅವ್ರು ಬಂದಿಲ್ಲ, ಅದು ಯಾವುದೇ ರೀತಿ ಇಲ್ಲ. ಅವ್ರ ಜವಾಬ್ದಾರಿ ಅವ್ರು ಮಾಡ್ತಾರೆ, ನನ್ನ ಜವಾಬ್ದಾರಿ ನಾವು ಮಾಡ್ತಾರೆ. ಕಡೆಗಣಿಸಲಾಗಿದೆ, ಯಾವುದೂ ಕಡೆಗಣಿಸಿಲ್ಲ. ನಮ್ಮಲ್ಲಿ ಗೋಪಾಲ್ ಗಡ್ಕಾಂಬಳಿ ಅವರು 2 ಸಲ ಮೇಯರ್ ಮಾಡಿ, 2 ಸಲ ಮೇಯರ್ ಮಾಡಿ ಸಾಮಾನ್ಯ ಕಾರ್ಯಕರ್ತರು 2 ಸಲ ಗೋಪಾಲ್ ಗಡ್ಕಾಂಬಳಿ ರೈತ ಕಮ್ಯುನಿಟಿಗೆ ಚಿದಾನಂದ ಚಲವಾಯ್ತು 4 ಮಂದಿ ಇದ್ದಾರೆ. ಅವಕಾಶಗಳು ಒಬ್ಬರು ಒಂದೊಂದು ಸಲ ಸಿಗ್ತಿರ್ತಾವೆ. ಇದಕ್ಕೆ ನೀವು ಜಾತಿ ರೈಟ್ ಅನ್ನೋದು ಈಗ ಬಂಜಾರ ಸಮುದಾಯ ಬಗ್ಗೆ ಇದು ಮಾತಾಡ್ತಾರೆ. ಕಾಂಗ್ರೆಸ್ ಎಲ್ಲಿ ಟಿಕೆಟ್ ಕೊಟ್ಟರು ಬಂಜಾರ ಸಮುದಾಯಕ್ಕೆ? ಅವರು ಎಲ್ಲಿ ಕೊಟ್ಟಾರೆ? ಇಲ್ಲಿ ಬಿಜಾಪುರ ಈ ಚುನಾವಣೆ ಅಷ್ಟೇ ಮಾತಾಡ್ತೀವಿ, ಹೆಚ್ಚಿನ ಚುನಾವಣೆ ಇಲ್ಲ, ಮುಂದಿನ ಚುನಾವಣೆ ಇಲ್ಲ. ಈ ಚುನಾವಣೆಯಲ್ಲಿ ರಾಜ್ಯದಲ್ಲಿ 1 ಸೀಟ್ ಬಂಜಾರ ಸಮಾಜ ಕೊಟ್ಟಿಲ್ಲ ಅವರು. ಮತ್ತು ಬಂಜಾರ ಅಭಿವೃದ್ಧಿ ನಿಗಮ ಮಾಡಿದವರೇ ಬಿಜೆಪಿ ಅವರು, ತಾಂಡಾಗ ಕಂದಾಯ ಗ್ರಾಮ ಮಾಡಿದವರೇ ನನ್ನ ಸನ್ಮಾನ ನರೇಂದ್ರ ಮೋದಿ ಅವರು. ಯಾವ ಕೂಡ ಕಾಂಗ್ರೆಸ್ ಕಾಣಲಿಲ್ಲ, ಯಾವ ಮಂತ್ರಿಗಳು ಕಾಣಲಿಲ್ಲ, ಶಾಸಕರು ಕಾಣಲಿಲ್ಲ. ಈಗೇನೋ ಭಯಂಕರ ಹುರುಪಾಗ್ಬಿಟ್ಟಾರೆ ಕೆಲವರು. ಹುರುಪಾಗ್ಬಿಟ್ಟಾರೆ ಶಿವಾನಂದ ಭಯಂಕರ ಹುರುಪಾಗಿದೆ. ಯಾಕಂದ್ರೆ ಅವ್ರ ಮಗಳ ಅಲ್ಲಿ ಇಲೆಕ್ಷನ್ ಕಾಣಲ್ಲ, ಅದಕ್ಕೆ ಅವ್ರು ಭಯಂಕರ ಹುರುಪಾಗ್ಬಿಟ್ಟರು. ಅದಕ್ಕೆ ಹುರುಪು ಇರಲಿ, ಅವ್ರು ಚುನಾವಣೆ ಮಾಡಲಿ, ಏನೇ ಮಾಡಲಿ, ವ್ರತ ಆರೋಪ ಮಾಡುವಂಥದ್ದು, ಜಿಗಿನ್ ಸಾಹೇಬ್ ಏನೂ ಮಾಡುವಂಥದ್ದು, ಈ ರೀತಿ ಮಾಡೋದು ತಪ್ಪು ಅನ್ನುವಂಥ ನಾನು ಸನ್ಮಾನ್ಯ ಸಚಿವರಿಗೆ ಹೇಳಿ ಬಯಸ್ತೇನೆ. ಓಕೆ ಸರ್.
ऐसे ही खबर देखने के लिए UTV न्यूज एक्सप्रेस को लाइक करें, शेयर करें, कमेंट करें और सब्सक्राइब करना ना भूलिए। आपके विचार हमारे लिए बहुत मायने रखते हैं।